ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ದಳ್ಳೂರಿ ತನ್ವೀರ್ ಸೇಠ್ ಕ್ಷೇತ್ರದಲ್ಲೂ ಹಸ್ತಕ್ಷೇಪ ಮಾಡಿದ್ರ ಯತೀಂದ್ರ. ನಾವು 34 ಶಾಸಕರಿದ್ದೇವೆ, ನಮಗೆ ಬೇಕಾಗಿದ್ದು ಸಿಗಲೇಬೇಕು. ಏನಿದು ಎಂಬಿ ಪಾಟೀಲ್ ಹೊಸ ಬೇಡಿಕೆ ಅಂತ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನಲ್ಲಿ. ಕಾಂಗ್ರೆಸ್ ಪಾಳಯದಲ್ಲಿ ಒಂದ್ ಕಡೆ ಕುರ್ಚಿ ಕದನ ನಡೀತಾ ಇದ್ರೆ ಮತ್ತೊಂದು ಕಡೆ ಹಸ್ತಕ್ಷೇಪದ ಜಟಾಪಟಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ ಮಾಡಿದ್ರು ಅಂತ ಜಾರ್ಜ್ ರಾಜೀನಾಮೆ ಕೊಡಲು ಮುಂದಾಗಿದ್ರು ಅನ್ನೋ ಸುದ್ದಿ ಹಬ್ಬಿತ್ತು. ಬಳಿಕ ಅಪ್ಪಾಜಿಯೇ 5 ವರ್ಷ ಸಿಎಂ ಅಂತ ಹೇಳೋ ಮೂಲಕ ಯತೀಂದ್ರ ಬದಲಾವಣೆಯ ಬೆಂಕಿಗೆ ತುಪ್ಪ ಸುರಿದಿದ್ರು. ಈಗ ಸಿಎಂ ತವರು ಜಿಲ್ಲೆ ಕಾಂಗ್ರೆಸ್ ನಾಯಕರೇ ಯತೀಂದ್ರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಯತೀಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ತನ್ವೀರ್ ಸೇಠ್ ಕ್ಷೇತ್ರದಲ್ಲೂ ಯತೀಂದ್ರ ಹಸ್ತಕ್ಷೇಪ ಮಾಡ್ತಿದ್ದಾರಂತೆ. ಅಧಿಕಾರಿಗಳು ಶಾಸಕರ ಮಾತು ಕೇಳ್ತಿಲ್ವಂತೆ. ಹೀಗಾಗಿ ಮೊನ್ನೆ ಮೈಸೂರಲ್ಲಿ ಪೊಲೀಸ್ ಠಾಣೆ ಉದ್ಘಾಟನೆ ಸಮಯದಲ್ಲಿ ಸಚಿವ ಪರಮೇಶ್ವರ್ ಮುಂದೆ ತನ್ವೀರ್ ಸೇಠ್ ಬೇಸರ ಹೊರಹಾಕಿದ್ದಾರೆ. ಶಾಸಕ ಅನಿಲ್ ಸೇರಿ ಹಲವರು ತನ್ವೀರ್ ಸೇಠ್ರನ್ನ ಮನವೊಲಿಸಿದ್ದಾರೆ. ನಾನು ವೇದಿಕೆಗೆ ಬರಲ್ಲ, ಬಂದ್ರೆ ಬೇರೆಯೇ ಮಾತಾಡ್ಬಿಡ್ತೀನಿ ಅಂತ ತನ್ವೀರ್ ಸೇಠ್ ಗರಂ ಆಗಿದ್ದಾರೆ. ಕೊನೆಗೆ ಒಲ್ಲದ ಮನಸ್ಸಿಂದಲೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದ ಬಳಿಕ ಮಾತನಾಡಿದ ತನ್ವೀರ್ ಸೇಠ್, ಕೆಲವು ಅಧಿಕಾರಿಗಳು ಶಂಕದಿಂದ ಬಂದ್ರೇನೆ ತೀರ್ಥ ಅಂದ್ಕೊಂಡಿದ್ದಾರೆ. ಹಸ್ತಕ್ಷೇಪ ರಾಜ್ಯದ ಉದ್ದಗಲಕ್ಕೂ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದನ್ನು ಏನು ಮಾಡಬೇಕು ಅನ್ನೋದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂಥ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಹಸ್ತಕ್ಷೇಪದ ಆರೋಪ ಅಷ್ಟೇ ಅಲ್ಲ, ಸಿಎಂ ಬದಲಾವಣೆ ವಿಚಾರವಾಗಿ ಯತೀಂದ್ರ ನೀಡಿರೋ ಹೇಳಿಕೆ ಬಗ್ಗೆಯೂ ತಿವಿದಿರೋ ತನ್ವೀರ್ ಸೇಠ್ ಅಧಿಕಾರ ಶಾಶ್ವತ ಅಲ್ಲ ಎಂದಿದ್ದಾರೆ. ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ತಹಸೀಲ್ದಾರ್ ಸೇವೆ ಆಗಿರ್ತಾರೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಾನು ಏನೇನು ನಿರೀಕ್ಷೆ ಮಾಡಿಕೊಂಡ್ರು ಪ್ರಕೃತಿಯ ನಿಯಮನೇ ಬೇರೆ ಇರುತ್ತೆ. ವರಿಷ್ಠರ ರೀತಿಯಲ್ಲಿ ಹೈಕಮಾಂಡ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೂ ಕೂಡ ನನ್ನ ಉತ್ತರ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಆ ಮಾತಿಗೆ ನಾನು ಸಮರ್ಥನೆ. ಇನ್ನು ಯಾರೋ ಹೇಳಿಕೆ ಕೊಟ್ರೆ ಸಿಎಂ ಬದಲಾವಣೆ ಆಗಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರೆ, ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ ಎಲ್ಲವನ್ನೂ ಗಮನಿಸ್ತಿದೆ ಅಂದ್ರು. ಯಾರೇನು ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅದು ಹೈಕಮಾಂಡ್ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದೇನೇ ಇದ್ರೂ ನಾವೆಲ್ಲರೂ ಒಂದಾಗಿದ್ದೀವಿ. ನಾವ್ಯಾರು ಕೂಡ ನಿರ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಏನಿದೆ ಅಲ್ಲೂ ಅವರು ಗಮನಿಸಿದ್ದಾರೆ. ಗಮನಿಸಿ ಯಾವಾಗ ತೀರ್ಮಾನ ತಗೋಬೇಕು ಅವಾಗ ತಗೊಳ್ತಾರೆ. ಹೈಕಮಾಂಡ್ನವರು ಕರೆ ಬರಬೇಕು, ಬೇರೆ ಯಾರು ಕರೆ ಬಂದರೆ ಏನು ಉಪಯೋಗ ಇಲ್ಲ. ಇದರ ಮಧ್ಯೆ ವಿಜಯಪುರದಲ್ಲಿ ಲಿಂಗಾಯತ ಶಾಸಕರ ಭೋಜನ ಕೂಟದ ಬಳಿಕ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಮ್ಮ ಸಮುದಾಯದ ಹಿತಾಸಕ್ತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು 34 ಶಾಸಕರಿದ್ದೇವೆ, ನಮಗೆ ಸಿಗಬೇಕಾಗಿರೋದು ಸಿಗಲೇಬೇಕು ಎಂದಿದ್ದಾರೆ. 34 ಮಂದಿ ಮೇಲೆ ಇದೀವಿ. ಹೈಯೆಸ್ಟ್ ಬ್ಲಾಕ್ ಈಗ 134 ನಾವೇ ಇದ್ದೀವಿ. ನಮಗೂ ಸೂಕ್ತ ಪ್ರಾತಿನಿಧ್ಯ, ಸೂಕ್ತ ಸ್ಥಾನಮಾನ, ಗೌರವ ಎಲ್ಲ ಸಿಗಬೇಕು. ನಾಯಕತ್ವ ಬಡಿದಾಟವೇ ವಿಪಕ್ಷಕ್ಕೆ ಅಸ್ತ್ರವಾಗಿದ್ದು ಕೇಂದ್ರ ಸಚಿವರು ಟೀಕಿಸಿದ್ದಾರೆ. ಈಗಿರೋ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅಂತ ಸೋಮಣ್ಣ ಕುಟುಕಿದ್ದಾರೆ. ನೋಡಪ್ಪ ಅಪ್ಪ, ಅವರು ಅದು ಒಂದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡ್ತಾ ಇಲ್ಲ. ಮೊದಲು ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಈ ಸಿದ್ದರಾಮಯ್ಯನವರು ನಿರ್ವೀರ್ಯರಾಗಿದ್ದಾರೆ, ನಿಸ್ಸಹಾಯಕರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸ್ಪಂದಿಸ್ತಾ ಇಲ್ಲ. 2028ರ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರೋ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ, DCM DKಶಿ ವಿರುದ್ಧ ಮತ್ತೆ ಬೆಂಕಿ ಉಗುಳಿದ್ದಾರೆ. ಕಾಂಗ್ರೆಸ್ನಿಂದ ದೇವೇಗೌಡರ ಕುಟುಂಬವನ್ನ ಮುಗಿಸೋಕೆ ಪ್ಲಾನ್ ನಡೀತಾ ಇದೆ, ಆದ್ರೆ JDS ಪಕ್ಷವನ್ನ ಮುಗಿಸೋಕೆ ಸಾಧ್ಯವೇ ಇಲ್ಲ ಅಂತ ಅಬ್ಬರಿಸಿದ್ದಾರೆ. ಸಂಪೂರ್ಣವಾದ ಟಾರ್ಗೆಟ್ ಇರೋದೇ JDS. ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸಬೇಕು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು, ಯಾವ ರೀತಿ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು,
ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ. SIT ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು. ಯಾರು ಜೀವನದಲ್ಲಿ ಮರೆಯೋಕೆ ಏನು 30 ಲಕ್ಷ SIT ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ, ಬಹುಮಾನ ಬೇರೆ. ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದೊಂದು ನೋಡಿದ್ದೆ, ವೀರಪ್ಪನದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು 30 ಲಕ್ಷ ರೂಪಾಯಿ ಇದಂತೆ ಬಹುಮಾನ SIT ಅವರಿಗೆ. ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ JDSನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ, ಅವ್ರ ಪಕ್ಷ ಉಳಿಸ್ತಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಗೊಂದಲ ಇಲ್ಲ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, GBA ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂದ್ರು. ಮೈಸೂರು ಭಾಗದಲ್ಲಿ ಮೈತ್ರಿಯಾಗೆ 12 ಸೀಟ್ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮೈಸೂರು ಜಿಲ್ಲೆನಲ್ಲಿ ಮುಂದಿನ ಚುನಾವಣೆ JDS BJP ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ, 11ಕ್ಕೆ 11 ಸೀಟ್ನು ಗೆದ್ದರೂ ಆಶ್ಚರ್ಯ ಪಡಬೇಡಿ.